ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಥರ ಹೇಳೋ ಅವಕಾಶ ಇನ್ನು ಮುಂದೆ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಚಾಟ್ ಸ್ಟಾಕಲ್ಲಿ ಒಂದು ದೊಡ್ಡ ಮಾರ್ಪಾಡು ಮಾಡಲಿಕ್ಕೆ ಬಂದಿದ್ದೀವಿ. ಸೆಬಿ ಗೈಡ್ಲೈನ್ಸನ್ನು ಪದೇ ಪದೇ ನೋಡುವಂಥ ಕೆಲಸ ಆಗ್ತಾಯಿತ್ತು. ಒಂದು ಕ್ಲಿಯರ್ ಗೈಡ್ಲೈನ್ಸ್ ಅಂತ ಇಲ್ಲ, ಗ್ರೇ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಮಾತಾಡ್ಕೊತಾನೆ ಬಂದಿದ್ವಿ. ಐ ಥಿಂಕ್ ಲಾಸ್ಟ್ ಟೈಮ್ ಇದೇ ಥರ ಒಂದು ಸಲ ಮುನ್ನೆಲೆಗೆ ಬಂದಾಗ ಸೆಬಿ ಗೈಡ್ಲೈನ್ಸು ಅಫ್ಕೋರ್ಸ್ ಪ್ರತಿ ಸಲ ಮುನ್ನೆಲೆಗೆ ಬಂದಾಗಲೂ ಒಂದು ನೆಗೆಟಿವ್ ನ್ಯೂಸ್ ಜೊತೆಗೇ ಮುನ್ನೆಲೆಗೆ ಬರುತ್ತೆ. ಲಾಸ್ಟ್ ಟೈಮು ಕೂಡ ಯಾವುದೋ ಒಂದು ಇನ್ಸ್ಟಿಟ್ಯೂಟು ಅಥವಾ ಯಾವುದೋ ಒಂದು ಕೋರ್ಸ್ ಸೆಲ್ ಮಾಡ್ತಿದ್ದು ಈ ಥರದ್ದೇನೋ ಒಂದು ಆಚೆ ಬಂದಿತ್ತು. ಆಗ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡಬಾರ್ದು ಅನ್ನೋದು ಸುಮಾರು ಕಡೆ ಎಲ್ಲ ಸರ್ಕ್ಯುಲೇಷನ್ ಆಗಿತ್ತು. ಸ್ಟಾಕ್ಸ್ ಓವರ್ವ್ಯೂ ಅಂತ ನಾವೇನು ಮಾತಾಡ್ತಾ ಇದ್ವಿ ನಮ್ಮ ಚಾನಲಲ್ಲಿ, ಅದನ್ನು ಕೂಡ ನಿಲ್ಲಿಸಿದ್ವಿ. ಬರೀ ಚಾರ್ಟ್ ಸ್ಟಾಕ್ ಇಂಡೆಕ್ಸಿಗೆ ಸೀಮಿತವಾಗಿದ್ವಿ. ಈಗ ಮತ್ತೆ ಒಂದು ಬಂದಿದೆ, ನಿಮ್ಗೆ ಗೊತ್ತಿರ್ಬೋದು, ಸುಮಾರು 600 ಕೋಟಿಯಷ್ಟು ರೆವೆನ್ಯೂನ ಡಿಫ್ರೆಂಟ್ ಕ್ಲಾಸಸ್ಗಳ ಮಾಡೋದ್ರ ಮೂಲಕ ಗಳಿಸಿದ್ರು ಅಂತ ಅವಧೂತ್ ಸಾತೆ ಅಂತ ಮಹಾರಾಷ್ಟ್ರ ಬೇಸಿನ ಒಬ್ಬರು ಏನು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು. ಅವರು ಕರ್ನಾಟಕದಲ್ಲೂ ಕನ್ನಡ ಭಾಷೆನಲ್ಲೂ ಕೂಡ ಇತ್ತಂತೆ ಅವ್ರದ್ದು. ಸೊ ಹಾಗಾದರೆ ಏನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬಾರ್ದಾ, ಎಲ್ಲರೂ ಅದು ತಪ್ಪ ಅಂದರೆ ಆ ರೀತಿ ಇಲ್ಲ. ನೋಡಿ, ಸೆಬಿದು ಒಂದಿಷ್ಟು ಕ್ಲಿಯರ್ ಆಗಿರೋ ಗೈಡ್ಲೈನ್ಸ್ ಇದೆ. ಇದನ್ನ ನಾವು ವಿಸ್ತಾರವಾಗಿ ನಮ್ಮ ಕಮ್ಯುನಿಟಿ ಗ್ರೂಪಲ್ಲಿ ಮಾತಾಡ್ಕೊಂಡಿದ್ವಿ. ಅಂದರೆ ಯಾವ್ಯಾವುದು ಅಲೋಡ್ ಇದೆ, ಯಾವ್ಯಾವುದು ಅಲೋಡ್ ಇಲ್ಲ, ಮತ್ತು ಯಾರ್ಯಾರು ಅಲೋಡ್ ಇದ್ದಾರೆ, ಯಾರ್ಯಾರು ಅಲೋಡ್ ಇಲ್ಲ ಅಂತ. ನೋಡಿ, ಯಾರಾದರೂ ಈ ಥರ ಮಾರ್ಕೆಟ್ ರಿಲೇಟೆಡ್ ಆಗಿ ಕೋರ್ಸ್ ಮಾಡ್ತಾ ಇದ್ದಾರೆ, ವೆಬಿನಾರ್ ಮಾಡ್ತಾ ಇದ್ದಾರೆ, ಸೆಮಿನಾರ್ ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಇಂತಿಂತನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಯಾಕಂದರೆ ಅವ್ರದ್ದು 500 ರೂಪಾಯಿಂದ ಒಬ್ಬೊಬ್ಬರಿಗೆ ತಲಾ 8 ಲಕ್ಷ ತನಕ ಚಾರ್ಜ್ ಮಾಡ್ತಾಯಿದ್ರು. ಈ ಕಾರಣದಿಂದಾಗಿ 600 ಕೋಟಿ ಕೇವಲ ಒಂದು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ನಡೆಸೋದ್ರ ಮೂಲಕನೇ ಬಂದಿತ್ತು ಅಂತ ಸುದ್ದಿ ಬಂದಿತ್ತು. ಜೊತೆಗೆ ಅವರ ಪರ್ಸ್ನಲ್ ಏನು ಟ್ರೇಡಿಂಗ್ ಜರ್ನಿ ಅಂತ ನೋಡೋದಾದರೆ ಅವರ ಕಮ್ಯುನಿಟಿನಲ್ಲಿ ಇದ್ದವ್ರದ್ದು ಕೂಡ ಎಲ್ಲ ಫೇಕ್ ಇತ್ತು. ಅಷ್ಟು ಪ್ರಾಫಿಟ್ ಮಾಡೋದ್ರಲ್ಲ, ಲಾಸ್ ಮಾಡೋರೇ ಜಾಸ್ತಿ ಇದ್ದರು. ಖುದ್ದಾಗೂ ಕೂಡ ಅವರ ಇನ್ಸ್ಟಿಟ್ಯೂಟು ಕೂಡ ಲಾಸ್ ಎಲ್ಲ ಇತ್ತು ಅನ್ನೋದನ್ನು ಸೆಬಿ ಡೇಟಾ ಆಚೆ ಹಾಕಿತ್ತು. ಇಲ್ಲಿ ಮಲ್ಟಿಪಲ್ ಥಿಂಗ್ಸ್ದು ವೈಲೇಷನ್ ಆಗಿದೆ. ಏನಂದರೆ ಅವ್ರದ್ದೇನು ಪ್ರೀಮಿಯಂ ಗ್ರೂಪ್ ಅಂತ ಜನರ ಹತ್ರ ಫೀಸ್ ತೊಗೊಂಡು ಚಾರ್ಜ್ ಮಾಡಿ ಹೇಳ್ತಾ ಇದ್ರಲ್ಲ, ಅದರೊಳಗಡೆ ಕ್ಲಿಯರ್ ಕಟ್ಟಾಗಿ ಬೈಯಿಂಗು ಸೆಲ್ಲಿಂಗು ರೆಕಮೆಂಡೇಷನ್ ಕೊಡ್ತಾಯಿದ್ರು ಸ್ಪೆಸಿಫಿಕ್ ಸ್ಟಾಕ್ಗಳಲ್ಲಿ ಅಂತ. ಅಂದರೆ ಅಷ್ಟೊಂದು ದೊಡ್ಡ ಜನ ಇರುವಂಥ ಕಮ್ಯುನಿಟಿನಲ್ಲಿ ಆ ಥರ ಒಂದು ಗೈಡ್ಲೈನ್ನ ಕೊಡ್ತಾರೆ ಅಂದರೆ ಅದೊಂದು ಟಿಪಿಕಲ್ ಪಂಪ್ ಆ್ಯಂಡ್ ಡಂಪಿಗೆ ಒಂದು ಅವಕಾಶ ಇರುತ್ತೆ, ಅದರಲ್ಲಿ ಒಂದು ಫ್ರಂಟ್ ರನ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಬಿ ಅದನ್ನ ಕ್ಲಿಯರ್ ಕಟ್ಟಾಗಿ ನೆಗೆಟಿವ್ ವೈಲೇಷನ್ ಅಂತ ಹೇಳ್ತಾ ಹೋಗುತ್ತೆ. ಆ ರೀತಿ ಹೇಳಬೇಕು ಅಂದರೆ ಯಾರಿಗೆ ಅರ್ಹತೆ ಇದೆ ಹಂಗಾದ್ರೆ ಅಂದರೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರಬೇಕು ಅಥವಾ ರಿಸರ್ಚ್ ಅನಾಲಿಸ್ಟ್ ಆಗಿರಬೇಕು. IA ಮತ್ತು RA ಅಂತ ಬರ್ತಾ ಹೋಗುತ್ತೆ. ಅದಕ್ಕೇನು ನಿರ್ಬಂಧ ಇದೆ ಅಂತಂದರೆ ಎಕ್ಸಾಮ್ಗಳಿರುತ್ತೆ ಸೆಬಿ ಕಡೆಯಿಂದ, ಆ ಎಕ್ಸಾಮ್ನ ಬರೀಬೇಕು. ಜೊತೆಗೆ ಮೊದಲೇನಿತ್ತು ಅಂದರೆ ರೆಸ್ಟ್ರಿಕ್ಷನು ಫೈನಾನ್ಷಿಯಲ್ ಫೀಲ್ಡಲ್ಲಿ ಇಲ್ದಲೇ ಇದ್ದರು. ಅಂದರೆ ಈಗ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋ ಕಾಲದಲ್ಲಿ ನೀವು ಬೇರೆ ಏನೋ, ನೀವು BCom BScನೋ ಅಥವಾ ನೀವು BEನೋ ಅಥವಾ MBBS ಈ ಥರ ಬೇರೆ ಏನಾದ್ರು ಡಿಗ್ರಿ ಹೋಲ್ಡರ್ ಆಗಿದ್ದೀರಾ, ನೀವು ಹವ್ಯಾಸವಾಗಿ ಮಾರ್ಕೆಟ್ನಲ್ಲಿ ನೀವು ಅದನ್ನ ರೂಪಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದೀರಾ ಅಂತಂದರೆ ಅವಕಾಶನೇ ಇರಲಿಲ್ಲ. ಮೊದಲು ಕ್ಲಿಯರ್ ಕಟ್ಟಾಗಿ 3 ವರ್ಷನೋ 5 ವರ್ಷನೋ ಆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಇತ್ತು. ಈಗ ಅದನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ. ಯಾವುದೇ ಡಿಗ್ರಿ ಹೋಲ್ಡರ್ ಇದ್ದರೂ ಕೂಡ ಅವ್ರು ಎಕ್ಸಾಮ್ನ ಬರಿಬೋದು ಅಂತ ಹೇಳಿದ್ದಾರೆ. ಆದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಚಾರ್ಟೆಡ್ ಅಕೌಂಟೆಂಟ್ ಮೂಲಕ ನಿಮ್ಮ ನೆಟ್ ವರ್ತ್ ಎಷ್ಟಿದೆ, ಮಿನಿಮಮ್ 10 ಲಕ್ಷ ಇದೆಯಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗೋದಾದರೆ, ರಿಸರ್ಚ್ ಅನಾಲಿಸ್ಟ್ ಆಗೋದಾದರೆ ಮಿನಿಮಮ್ 1 ಲಕ್ಷ ಇದೆಯಾ ಅಂತ ತೋರಿಸ್ಬೇಕು. ಜೊತೆಗೆ ಪ್ರತಿ ವರ್ಷ ಆಡಿಟ್ ಮಾಡಿಸ್ಬೇಕು. ಮತ್ತು ಈ ಎಕ್ಸಾಮ್ ಎಲ್ಲ ಬರೆದ್ರೂ ಕೂಡ ಅದು 3 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದಾದಮೇಲೆ ತಿರ್ಗಾ ಮತ್ತೆ ನೀವು ಎಕ್ಸಾಮ್ನ ಬರಿತಾ ಹೋಗಬೇಕು. ಇಷ್ಟೆಲ್ಲ ಅಲ್ಲದೆ ಇದು ಟ್ರೇಡಿಂಗ್ ಯಾರಾದರೂ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ 24/7 ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಮಾಡಿಕೊಂಡು ಮಾಡುವಂಥದ್ದು ಸಹಜ. ಯಾಕಂದರೆ ಒಬ್ಬರ ಹತ್ರ ಚಾರ್ಜ್ ಅಂತ ಫೀಸ್ ಅಂತ ನಾವು ಜನರೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಫೀಸ್ ಬರೋದಿಲ್ಲ. ನೀವು ಅದಕ್ಕೆ ಒಂದು ಕ್ರೆಡೆನ್ಷಿಯಲ್ಸ್ನ ತೋರಿಸ್ಬೇಕಾಗುತ್ತೆ. ನೀವು ಅದನ್ನು ಆ ಥರ ಬೇರೆಯವರಿಗೆ ದುಡ್ಡನ್ನು ಚಾರ್ಜ್ ಮಾಡಿ ನೀವೇನೋ ಒಂದು ಕಂಟೆಂಟ್ ಕೊಡೋಕ್ಕೆ ನೀವು ಸಮರ್ಥರಿದ್ದೀರಾ ಅಂತ ನೀವು ತೋರಿಸ್ಬೇಕಾಗುತ್ತೆ. ಹಾಗಾದರೆ ಫ್ರೀ ಕಂಟೆಂಟ್ ಅವರಿಗೂ ಏನಕ್ಕೆ ಇದು ನಿರ್ಬಂಧ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕಂದರೆ ನಮ್ಮ ಚಾನಲ್ ವತಿಯಿಂದ ನಿಮಗೆ ಪ್ರತಿ ವಿಡಿಯೋದ ಡಿಸ್ಕ್ಲೇಮರಲ್ಲೂ ಕೂಡ ಕೊಡ್ತಾ ಇದ್ವಿ, ಯಾವುದೇ ರೀತಿಯಂಥ ಪೇಯ್ಡ್ ಕೋರ್ಸ್ಗಳಿರಲ್ಲ. ಯಾರಾದರೂ ನಮ್ಮ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ಅದು ಖಂಡಿತವಾಗ್ಲೂ ಅದು ಫೇಕ್ ಅಂತಲೇ ಅಂದ್ಕೊಳ್ಳಿ ಅಂತ. ನಮ್ಮ ಅಫ್ಕೋರ್ಸ್ ನಮ್ಮ ಜರ್ನಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಡಿಮ್ಯಾಟ್ ಖಾತೆ ಓಪನ್ ಮಾಡ್ಕೊಡೋಂಥದ್ದು ಅದು ಅಫಿಲಿಯೇಷನ್ ಇದ್ದೇ ಇರುತ್ತೆ. ಎಲ್ಲ ಯಾರು ಬೇಕಾದ್ರೂ ನೀವು ಮಾಡ್ತಾ ಹೋಗ್ಬೋದು. ಜೊತೆಗೆ ಜಾಯಿನ್ ಬಟನ್ ಅಂತ ಏನಿದೆ ಅದು ಯೂಟ್ಯೂಬಲ್ಲಿ ಇರುವಂಥ ಫೀಚರ್ ಅಲ್ವಾ. ಸೊ ಯಾರಿಗೆ ಬೇಕಾದ್ರೂ ನಿಮಗೆ ಇಷ್ಟ ಆಗ್ತಾ ಇದೆ ಕಂಟೆಂಟ್, ಅವ್ರದ್ದು ಹೆಲ್ಪ್ ಆಗ್ತಾ ಇದೆ ಅಂದರೆ ಅವ್ರನ್ನ ಸಪೋರ್ಟ್ ಮಾಡುವಂಥ ರೀತಿ ಆ ರೀತಿ. ಆದರೆ ಅದನ್ನು ಮಾಡಿದ್ರೇ ನಿಮಗೇನೋ ಒಂದು ಕೊಡ್ತೀವಿ. ಎಷ್ಟೊಂದು ಜನ ಪಾಪ ನೀವು ಎಷ್ಟೋ ವರ್ಷಗಳಿಂದ ಜಾಯಿನ್ ಬಟನ್ನ ನೀವು ಸಬ್ಮಿಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಅಂತಲೇ ಏನಾದ್ರು ಸ್ಪೆಸಿಫಿಕ್ ಆಗಿ ಪ್ರೀಮಿಯಂ ಕಂಟೆಂಟ್ ಕೊಡ್ತಾ ಇದ್ದೀನಿ, ಅಥವಾ ನೋಡಿ ನೀವು ಜಾಯಿನ್ ಬಟನ್ ಒತ್ತಿ ನೀವು ಸೇರಿದ್ರೆ ಮಾತ್ರ ನಿಮಗೆ ಈ ಥರದ್ದು ಸಿಗುತ್ತೆ, ಆ ಥರ ಏನಾದ್ರು ಅಟ್ರಾಕ್ಷನ್ ಮಾಡೋದಿದೆಯಾ, ಅದೆಲ್ಲ ವೈಲೇಷನ್. ಅಂದರೆ ನಾವು ಮಾಡ್ತಾ ಇಲ್ಲ, ಆದರೆ ಯಾವ್ದು ವೈಲೇಷನ್ ಆಗುತ್ತೆ ಯಾವ್ದು ವೈಲೇಷನ್ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಇಂಡೆಕ್ಸನ್ನು ಕೂಡ ಮಾತಾಡುವಂಥದ್ದು ಆ್ಯಸ್ ಪರ್ ಸೆಬಿ ಗೈಡ್ಲೈನ್ಸಲ್ಲಿ ನೋಡ್ತಾ ಬರೋದಾದರೆ ಯಾವುದೇ ಸೆಕ್ಯೂರಿಟಿ ಇಂಡೆಕ್ಸು ಲೈವ್ ಡೇಟಾ ಮಾತಾಡೋಂಗಿಲ್ಲ. ಎಜುಕೇಷನಲ್ ಕಂಟೆಂಟ್ ಕೊಡೋದೇ ತಪ್ಪ ಇಲ್ಲ, ಆ ಥರ ಹೇಳ್ತಾ ಇಲ್ಲ ಅವರು. ಎಜುಕೇಷನಲ್ ಕಂಟೆಂಟ್ ಕೊಡೋದಾದರೆ ಈಗ ಯಾವುದೋ ಒಂದು ಸಪೋರ್ಟ್ ರೆಸಿಸ್ಟೆನ್ಸು ಅಥವಾ ಏನೋ ಒಂದು ನ್ಯೂಸ್ ಬಂತು, ಆವಾಗ ಹೇಗೆ ಮಾರ್ಕೆಟ್ ಬಿಹೇವಿಯರ್ ಆಗಿದೆ, ಈ ಥರದ್ದು ಎಲ್ಲದನ್ನು ಕೂಡ ನಾವು ಮಾತಾಡ್ತಾ ಹೋಗ್ಬೋದು. ಆದರೆ ಮಿನಿಮಮ್ 3 ಮಂತ್ಸ್ಗಿಂತನೂ ಹಳೆಯ ಡೇಟಾನ ಇಟ್ಕೊಂಡು ಮಾತಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಯಾವುದೇ ನ್ಯೂಸ್ ರಿಲೇಟೆಡ್ ಎಜುಕೇಷನಲ್ ಕಂಟೆಂಟ್ ಕೊಡೋದಾದರೂ ಕೂಡ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ಆದರೆ ಲೈವ್ ಆಗಿ ಚಾರ್ಟ್ಸ್ ತೋರಿಸ್ಬಿಟ್ಟು ಇದು ಸಪೋರ್ಟು ಇದು ರೆಸಿಸ್ಟೆನ್ಸು, ನಾಳೆ
ಮಾರ್ಕೆಟು ಬುಲ್ಲಿಶ್ ಥರ ಇದೆ, ನಾಳೆ ಮಾರ್ಕೆಟು ಬೇರಿಶ್ ಥರ ಇದೆ, ಈ ಥರ ಒಂದು ಒಪಿನಿಯನ್ನ ಫಾರ್ಮೇಟ್ ಮಾಡುವಂಥದ್ದು ಅದು ರೆಗ್ಯುಲೇಷನ್ ಕಡೆಗೇ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಡೈಲಿ ಚಾರ್ಟ್ ಸ್ಟಾಕ್ ಏನಿದೆ ಅದರಲ್ಲೂ ಕೂಡ ನಾವು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತೆ. ನಾನು ಇನ್ನೂ ಯಾವ ರೀತಿ ಮಾಡೋದು, ಯಾವ ರೀತಿಯಾಗಿ ಇದನ್ನು ಹೇಳುವಂಥದ್ದು ಅನ್ನೋದನ್ನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಹಾಗೇನು ಇದೇನು ಓವರ್ನೈಟ್ ಚೇಂಜ್ ಆಗಿರುವಂಥ ಚೇಂಜ್ ಅಂತ ಅನ್ಕೊತಾ ಇದ್ರೆ ಇಲ್ಲ, ಇದು ಈ ರೀತಿಯೇ ಇದ್ದಿದ್ದಂಥದ್ದು. ಬಟ್ ಒಂದೊಂದು ಮುನ್ನೆಲೆಗೆ ಬಂದಾಗ್ಲೂ ಕೂಡ ನಾವು ಅದನ್ನ ಯಾಕೆ ಸೆಬಿ ಈ ಗೈಡ್ಲೈನ್ನ ತಂದಿದೆ, ಏನು ಹೇಳುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ನೋಡಬೇಕಾಗುತ್ತೆ. ಯಾಕಂದರೆ ನೀವು ಸುಮಾರು ಜನಕ್ಕೆ ನಿಮ್ಗೆ ಗೊತ್ತಿದೆ, ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಕ್ಕೂ ಕೂಡ ನಾನು ಬಜಾಜಿಂದು ಪ್ರಮೋಷನಲ್ ಅಂತ ಟೈಅಪ್ ಅಂತಲೂ ಹೇಳಿದ್ದೆ, ಪ್ರಮೋಷನಲ್ ವೀಡಿಯೋ ಅಂತಲೂ ಹೇಳಿದ್ದೆ. ಆದರೆ ಅದನ್ನು ಮಾಡೋಕ್ಕಿಂತ ಮುಂಚೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಎಕ್ಸಾಮ್ ಇದೆ. ಸೊ ಇನ್ಶೂರೆನ್ಸ್ ಅಡ್ವೈಸರ್ನ ಎಕ್ಸಾಮ್ ಬರೆದು ಕ್ಲಿಯರ್ ಆದಮೇಲೆ ನಾನು ಮಾಡಿರುವಂಥದ್ದು. ಯಾಕಂದರೆ ಒಂದು ಕಾನೂನು, ಒಂದು ರೂಲ್ಸ್ ಅಂತ ಮಾಡಿದಾಗ ಅದು ಒಂದು ಒಳ್ಳೆ ಪರ್ಪಸ್ಗೆ ಮಾಡಿರ್ತಾರೆ. ಎಸ್ಪೆಷಲಿ ಬೇರೆಯೊಬ್ಬರ ಒಂದು ಫೈನಾನ್ಷಿಯಲ್ ಥಿಂಗ್ ಇಲ್ಲಿ ಇನ್ವಾಲ್ವ್ ಆಗಿದೆ, ಹಣಕಾಸು ವ್ಯವಹಾರ ಇನ್ವಾಲ್ವ್ ಆಗಿದೆ ಅಂತಂದಾಗ ಅದರಲ್ಲಿ ಎಷ್ಟು ಜಾಗೃತಿ ಇದ್ರೂ ಅದು ಒಳ್ಳೆಯದೇನೆ. ಯಾಕಂದರೆ ಸುಮ್ಮನೆ ಯಾರೋ ಬಂದು ಎಲ್ಲ ಹೇಳುವಂಥದ್ದು ಆಗಬಾರ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾರೋ ಒಂದು ಇಂಪ್ರೂವ್ ಮಾಡೋದು ತಪ್ಪಿನಿಂದಾಗಿ ಆ ಒಂದು ಕಂಪ್ಲೀಟ್ ಕಮ್ಯುನಿಟಿ ಏನಿದೆ, ಇದನ್ನೇ ಉದ್ಯೋಗ ಅಂತ ಅಂದ್ಕೊಂಡು ರಿಸರ್ಚ್ ಅನಲಿಸ್ಟ್ ಆಗಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿದ್ದಾರಲ್ಲ, ಅವ್ರಿಗೂ ಕೂಡ ಇವಾಗ ಒಂದು ತಾಪತ್ರಯ ಬಂದಂಗೆ ಇರುತ್ತೆ. ಸೊ ಯಾರಾದರೂ ಆಲ್ರೆಡಿ ಈ ಥರ ಪ್ರೀಮಿಯಂ ಕಂಟೆಂಟ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಥವಾ ಅಲ್ಲಿಂದ ಏನಾದರೂ ಒಂದು ಕೋರ್ಸ್ಗಳನ್ನು ಜಾಯ್ನ್ ಆಗಿದ್ದೀರಾ, ಸೆಮಿನಾರ್ಗಳನ್ನು ತೊಗೊಂಡಿದ್ದೀರಾ ಅಂದರೆ ಪ್ರಥಮವಾಗಿ ನೀವು ಮಾಡಬೇಕಾಗಿರೋ ಕರ್ತವ್ಯ ಏನು ಅಂತಂದರೆ ಅವರು ಸೆಬಿ ರಿಜಿಸ್ಟರ್ಡಾ ಅಂತ ಚೆಕ್ ಮಾಡಿ. ಯಾರೇ ನಿಮಗೆ ಪ್ರೀಮಿಯಂ ಕೋರ್ಸ್ನ ಸೆಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವರು ಸೆಬಿ ರಿಜಿಸ್ಟರ್ಡ್ ಇದ್ದಾರಾ ಅಂತ. ಅವರು ಸೆಬಿ ರಿಜಿಸ್ಟರ್ಡ್ ಇರೋದೇ ಆದರೆ ಅವ್ರದ್ದು ಏನೇನು ವೆಬ್ಸೈಟ್ಗಳಿದೆ, ಯಾವ್ಯಾವ್ದು ಯೂಟ್ಯೂಬ್ ಲಿಂಕ್ ಇದೆ, ಎಲ್ಲ ಕಡೆ ಅವ್ರದ್ದು ಸೆಬಿ ರಿಜಿಸ್ಟ್ರೇಷನ್ ID-ನ ಡಿಸ್ಪ್ಲೇ ಮಾಡಬೇಕು. ಇದು ಕಡ್ಡಾಯವಾಗಿರುವಂಥ ರೂಲ್ಸು. ಯಾಕೆಂದರೆ ಒಂದು ಸಲ ಯಾರಾದರೂ ಒಬ್ಬರು ರಿಸರ್ಚ್ ಅನಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆದರು ಅಂದರೆ ಸೆಬಿ ಕಡೆಯಿಂದನೇ ಸುಮಾರು ನಿರ್ಬಂಧನೆಗಳಿದೆ. ಅಂದರೆ ಅವರು ಇಂಥರದ್ದೇ ಇರಬೇಕು, ಈ ಥರನೇ ಒಂದು ಕ್ಲೈಂಟ್ ಜೊತೆ ಒಂದು ಅಕ್ನಾಲೇಜ್ಮೆಂಟ್ ಮಾಡಿಕೊಂಡು ಡೇಟಾ ಶೇರ್ ಮಾಡಬೇಕು, ಈ ಥರ ಸಾಕಷ್ಟು ನಿರ್ಬಂಧನೆಗಳಿದೆ. ಸೊ ಅರ್ಧ ಅಲ್ಲಿ ನಿಮಗೆ ಪ್ರೀಮಿಯಂ ಕಂಟೆಂಟ್ ಕೊಡೋದ್ರಲ್ಲಿ ಫೇಕ್ ಅವರು ಅಲ್ಲೇ ನಿಮಗೆ ಸಾರ್ಟ್ ಔಟ್ ಆಗಿ ಹೋಗ್ಬಿಡ್ತಾರೆ. ಸೊ ಹಾಗಂತ ಪ್ರೀಮಿಯಂ ಅಕೌಂಟ್ ಕೊಡ್ತಿರೋ, ಪ್ರೀಮಿಯಂ ಕಂಟೆಂಟ್ ಕೊಡ್ತಿರೋರೆಲ್ಲರೂ ಕೂಡ ಇವಾಗ ಇದೇ ಥರ ಇದ್ದಾರಾ ಅಂತಂದರೆ ಆ ರೀತಿಯೂ ಇಲ್ಲ. ಅದಕ್ಕೋಸ್ಕರನೇ ಸೊ ಇದು ಎಲ್ಲರಿಗೂ ಹಂಗಂದರೆ ಇದನ್ನ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕಾಗತ್ತಾ? ಇಲ್ಲ. ನೋಡಿ, ಬೇರೆ ಉದ್ಯೋಗ ಮಾಡಿಕೊಂಡು ಇದನ್ನ ಟೆಂಪ್ರರಿಯಾಗಿ ಮಾಡ್ತಿದ್ದವರಿಗೆ ಖಂಡಿತವಾಗ್ಲೂ ಕಷ್ಟ. ಅಫ್ಕೋರ್ಸ್ ನಿಮಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇದನ್ನೇ ಏನು ಪ್ರತಿದಿನ ಮಾಡ್ತಿರಲ್ವ, ಎಲ್ಲರದ್ದು ಬೇರೆ ಉದ್ಯೋಗ ಇರುತ್ತೆ. ಲಾಂಗ್ ಟರ್ಮ್ ಒಂದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಅಥವಾ ಒಂದು ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಆಗಲಿ ಅಂತ ಕೆಲವರು ಟ್ರೇಡಿಂಗ್ ಬಂದಿರ್ಬೋದು. ಆದರೆ ಇದನ್ನ ಹಿಂದೇನು ಕೂಡ ಮಾತಾಡ್ಕೊಂಡಿದ್ವಿ, ಮೈಂಡ್ಫುಲ್ ವೀಡಿಯೋದಲ್ಲೂ ಕೂಡ ಮಾತಾಡಿದ್ವಿ. ಎಲ್ಲರಿಗೂ ಟ್ರೇಡಿಂಗು ಕೂಡ ಸೂಟ್ ಆಗೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಸಮಯನ ಕೊಡಬೇಕಾಗತ್ತೆ, ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದು ಆ ಒಂದು ಎಕ್ಸ್ಪರ್ಟೀಸ್ ಬರೋಕ್ಕೇ ಸುಮಾರು ಒಂದು ಟೈಮ್ನ ಕೊಡಬೇಕಾಗುತ್ತೆ. ಸೊ ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ಬೆಸ್ಟ್ ಸ್ಟ್ರಾಟಜಿ ಇರುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುವಂಥದ್ದು. ಅದಕ್ಕೆ ನೀವು ಯಾವುದೇ ಇಂಥದ್ದು ಫಂಡು ಅಂಥದ್ದು ಫಂಡು ಅಂತ ನೋಡೋಕ್ಕಿಂತ ಸಿಂಪಲ್ ಆಗಿರುವಂಥ ಇಂಡೆಕ್ಸ್ ಫಂಡ್ಗಳೇನಿರುತ್ತೆ, ಪ್ಯಾಸಿವ್ ಆಗಿರುತ್ತೆ. ಅದು ಇಂಡೆಕ್ಸ್ ಹೇಗೆ ಹೋಗ್ತಾ ಇರುತ್ತೋ ಹಾಗೆ ಹೋಗ್ತಾ ಇರುತ್ತೆ. ಅದರಲ್ಲಿ ನೀವು ಲಾಂಗ್ ಟರ್ಮ್ ಜರ್ನಿನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಸೊ ಅದಿದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರೀಮಿಯಂ ಕಂಟೆಂಟ್ ಇದೆ ಅಂತಂದರೆ ಮೊದಲು ಅವರು ಸೆಬಿ ರಿಜಿಸ್ಟರ್ಡ್ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೀ ಕಂಟೆಂಟ್ ಕೊಡ್ತಿರೋರು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದೆ. ಅಂದರೆ ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಮಾಡ್ದಲೆ ಅಥವಾ ಏನೋ ಒಂದು ಟ್ರೈಲರ್ ಅಂತ ತೋರಿಸಿ ಪೂರ್ತಿ ಸಿನಿಮಾ ಬೇಕು ಅಂತಂದರೆ ನೀವು ಪ್ರೀಮಿಯಂ ತೊಗೋಬೇಕು ಅಂತ ಹೇಳ್ದಲೆ ಪೂರ್ತಿ ಕೇವಲ ನಾಲೆಡ್ಜ್ ಶೇರಿಂಗ್ ಪರ್ಪಸ್ಗೋಸ್ಕರನೇ ಸಮಯನ ಕೊಟ್ಟು ಅವರ ಒಂದು ಪ್ಯಾಷನ್ ಆಗಿರ್ಬೋದು ಅಥವಾ ಅವರು ಅದರಿಂದ ಕಲಿತಾ ಇರ್ಬೋದು, ಈ ಥರ ಶೇರ್ ಮಾಡ್ತಿರೋವಂಥದ್ದು ಸಾಕಷ್ಟು ಚಾನಲ್ಗಳಿದೆ. ಸೊ ಅವ್ರಿಗೂ ಕೂಡ ಇವಾಗ ಒಂದೇ ಹೌದಾ ಈ ಥರ ಮಾಡೋದು ತಪ್ಪ, ಈ ಥರದ್ದು ಏನು ಅಂತ ಒಂದು ದ್ವಂದ್ವ ಇದೆ. ಸೊ ಆದಷ್ಟು ಬೇಗ ಸೆಬಿ ಇದಕ್ಕೆ ಇನ್ನೂ ಕ್ಲಿಯರ್ ಆಗಿರುವಂಥ ಗೈಡ್ಲೈನ್ಸ್ ತಂದರೆ ಒಳ್ಳೆಯದು. ಈಗ ಸುಮಾರಷ್ಟು ಕ್ಲಿಯರ್ ಆಗಿದೆ. ಒಂದಿಷ್ಟು ರಿಲ್ಯಾಕ್ಸೇಷನ್ಗಳನ್ನು ಕೂಡ ಮಾಡಿದ್ದಾರೆ, ಯಾರು ಎಕ್ಸಾಮ್ ಬರೀಬೇಕು ಏನು ಅನ್ನೋದನ್ನು. ಜೊತೆಗೆ ಚಾರ್ಟ್ ಡೇಟಾನು ಕೂಡ ಹೇಳಿದ್ದಾರೆ. 3 ತಿಂಗಳಿಗಿಂತ ಹಳೆ ಡೇಟಾನ ಇಟ್ಕೊಂಡು ನೀವು ಏನು ಬೇಕಾದರೂ ಮಾತಾಡ್ಬೋದು ಅಂತಲೂ ಕೂಡ ಇದೆ, ಚಾರ್ಟ್ಸ್ ತೋರಿಸಿ ಮಾತಾಡೋದಾದರೆ. ಸೊ ಇದೆಲ್ಲದನ್ನು ಅಳವಡಿಸ್ಕೊಂಡು ಚಾನಲಿಂದ ಖಂಡಿತವಾಗ್ಲೂ ವೀಡಿಯೋಗಳು ಬರ್ತಾನೆ ಇರುತ್ತೆ. ಸಾಕಷ್ಟು ವೀಡಿಯೋಗಳು ಎಜುಕೇಷನಲ್ ಅಂತಲೇ ಹೇಳೋವಂಥದ್ದು ಬೇಕಾದಷ್ಟಿದೆ ಫೀಲ್ಡ್, ಈ ಒಂದು ಫೈನಾನ್ಸ್ ಫೀಲ್ಡಲ್ಲಿ. ಸೊ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಒಂದಿಷ್ಟು ಗೈಡ್ಲೈನ್ಗಳಂತ ಬಂದಿರುತ್ತೆ, RBI ರೆಗ್ಯುಲೇಷನ್ಸ್ಗಳಂತಿರುತ್ತೆ. ಈ ಥರ ಸುಮಾರು ವೀಡಿಯೋಗಳನ್ನು ಆಲ್ರೆಡಿ ಶಾರ್ಟ್ ಸೀರೀಸಲ್ಲಿ ಪ್ರೀಮಿಯರ್ಗಳಲ್ಲಿ ನಾವು ಮಾತಾಡಿದ್ದೀವಿ. ರಿಟೈರ್ಮೆಂಟ್ ಪ್ಲಾನಿಂಗು, ಟ್ಯಾಕ್ಸ್ ರಿಲೇಟೆಡು, ಕೆರಿಯರ್ ರಿಲೇಟೆಡು, ಈ ಥರದ್ದೆಲ್ಲದೂ ಕೂಡ ಸುಮಾರನ್ನು ಮಾತಾಡಿದ್ವಿ. ಆ ಥರ ಕಂಟೆಂಟ್ಗಳನ್ನು ಬರ್ತಾನೆ ಇರುತ್ತೆ. ಆದರೆ ಪ್ರತಿನಿತ್ಯ ಚಾರ್ಟ್ ಸ್ಟಾಕಲ್ಲಿ ಏನೋ ಈಸಿ ಫ್ಲೋ ಅಲ್ಲಿ ಬಂದು ಮಾತಾಡ್ತಾ ಇದ್ವೋ ಆ ಥರ ಮಾತಾಡ್ತಾ ಇರೋಂಥ ಸಿಚುವೇಷನ್ನು ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದಕ್ಕೆ ಪ್ರಿಪ್ರೇಷನ್ ಬೇಕಾಗುತ್ತೆ, ಬೇರೆ ಕೆಲಸದ ಮಧ್ಯೆ ಅದನ್ನು ಮಾಡಿಕೊಂಡು ಮಾಡೋಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ವಾರಕ್ಕೆ 1, ವಾರಕ್ಕೆ 2 ನನ್ನ ಕೈಲಿ ಎಷ್ಟಾಗುತ್ತೋ ಆ ಥರ ಕಂಟೆಂಟ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಯಾಕೆ ಚಾರ್ಟ್ ಸ್ಟಾಕ್ ಒಂದೇ ಸಲ ನಿಂತು ಹೋಯ್ತು ಅಂತ ಯಾರಿಗೂ ಅನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ಅಪ್ಡೇಟ್ನ ಕೊಡೋಕ್ಕೆ ಬಂದಿದ್ದೀನಿ. ಗ್ರೂಪಲ್ಲಿ ಯಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ಆಲ್ರೆಡಿ ಅಪ್ಡೇಟ್ ಆಗಿತ್ತು. ಇದ್ರ ಬಗ್ಗೆ ಎಲ್ಲರೂ ಕೂಡ ನಾವು ಮಾತಾಡಿಕೊಂಡು ಸಮಗ್ರವಾಗಿ ಈ ಒಂದು ಒಪಿನಿಯನ್ಗೆ ಬಂದಿದ್ದೀವಿ. ಇಷ್ಟು ದಿನ ಮಾರ್ಕೆಟ್ ಮಾತುಕತೆ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ, ಎಲ್ಲ ಸುಮಾರು ವೀಡಿಯೋಗಳನ್ನು ನೋಡಿಸಿದ್ರೆ. ಕೆಲವರು 2025 ರೀಕ್ಯಾಪ್ ಬಂದಿದೆ, ನಾನು 0.7%, 1% ಆಫ್ ವ್ಯೂವರ್ಸಲ್ಲಿ ಇದ್ದೀನಿ ಅಂತಲೂ ಕೂಡ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿದೆ. ಅಷ್ಟು ಕಂಟೆಂಟ್ನ ನೋಡಿದ್ದೀರಾ ಅಂತ. ಖಂಡಿತವಾಗ್ಲೂ ಆಲ್ಮೋಸ್ಟ್ 1,000 ವೀಡಿಯೋಗಳು ಆಗಿರ್ಬೋದು. ಚಾರ್ಟ್ ಸ್ಟಾಕ್ನ ಡೈಲಿ ಮಾಡೋಕ್ಕೆ ಶುರು ಮಾಡೇನೆ ಆಲ್ಮೋಸ್ಟ್ 1.5 ವರ್ಷ ಮೇಲಾಯಿತು ಅಂತ ಅನಿಸುತ್ತೆ. ಸೊ ಚಾನಲ್ ಶುರು ಮಾಡೇ 3 ವರ್ಷ ಆಗಿರ್ಬೋದು. ಆದರೆ ಡೈಲಿ ವೀಡಿಯೋ ಅಂತ ಆಲ್ಮೋಸ್ಟ್ 1.5 ವರ್ಷದಿಂದ ಸಾಧ್ಯವಾದಷ್ಟು ದಿನ ಎಲ್ಲ ದಿನ ಡೈಲಿ ವೀಡಿಯೋ ಅಂತ ಮಾಡಿದ್ದೀನಿ. ಏನು ವೀಕ್ ಡೇಸ್ ಇತ್ತು ರೆಗ್ಯುಲರ್ ಡೇಸಲ್ಲಿ. ಇನ್ನು ಮುಂದಕ್ಕೆ ಆ ಒಂದು ಜರ್ನಿ
ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಇದು ಎಗೇನ್ ಯಾವುದೇ ಒಂದು ಆಲ್ ಆಫ್ ಎ ಸಡನ್ ಓವರ್ ನೈಟ್ ಆಗಿರುವಂಥ ಬದಲಾವಣೆಗಳಲ್ಲ ಗೈಡ್ಲೈನ್ಸಲ್ಲಿ. ಆದರೆ ಒಂದು ಮುನ್ನೆಲೆಗೆ ಏನು ಬರ್ತಿದೆ ಅಂತಂದಾಗ ಏನಿದೆ ಅದನ್ನು ತಿಳ್ಕೊಂಡು ನಾವು ಫಾಲೋ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಹಿಂದೆ ಸುಮಾರು ಜನ ಅದನ್ನ ಅಳವಡಿಸ್ಕೊಂಡಿದ್ರು, ನಮ್ಮ ಚಾನಲಲ್ಲಿ ಪಾರ್ಷಿಯಲಿ ಅಳವಡಿಸ್ಕೊಂಡಿದ್ವಿ, ಈಗ ಅದನ್ನ ಫುಲ್ಲಾಗಿ ಅಳವಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನಾಳೆ ಎಕ್ಸ್ಪೈರಿ ಇರುತ್ತೆ ನಿಫ್ಟಿದು, ಅದು ನಿಮ್ಗೆ ಗೊತ್ತಿದೆ. ಎಕ್ಸ್ಪೈರಿ ರಿಲೇಟೆಡು ಅಥವಾ ಏನೇ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ರಿಲೇಟೆಡು ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡು ನ್ಯೂಸ್ಗಳು ಬಂತು ಅಂತಂದರೆ ಅದನ್ನ ಅಪ್ಡೇಟ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ ಇವತ್ತು ಪ್ರೀ ಮಾರ್ಕೆಟ್ ಸೆಷನ್ ಅನ್ನೋದು F&Oಗೂ ಕೂಡ ಓಪನ್ ಆಯಿತು ಅಂತ ಮಾಡಿದ್ರು. ಪ್ರೀ ಮಾರ್ಕೆಟ್ ಸೆಷನ್ ಅಂದರೆ ಏನು, ಟೈಮಿಂಗ್ಸ್ ಅಂದರೆ ಏನು ಅನ್ನೋದನ್ನು ಆಲ್ರೆಡಿ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಇದೆ. ಹಾಗಾಗಿ ಜೆನ್ಯೂನ್ ಆಗಿ ಏನು ಒಂದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳಕ್ಕೆ ಅಂತ ಯಾರ್ಯಾರು ಒಂದು ವಿಷಯಗಳನ್ನು ನೋಡ್ತಾ ಇದ್ರಿ, ಈ ಥರದ್ದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ, ಆ ಥರದ ಪ್ರಯತ್ನ ನಮ್ಮ ಚಾನಲಿಂದ ಬರ್ತಾನೆ ಇರುತ್ತೆ. ಆದರೆ ಸ್ಪೆಸಿಫಿಕ್ ಆಗಿ ಇಂಥದ್ದನ್ನೇ ನಾಳೆ ಇದು ಹಿಂಗೆ ಅಂತ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಅಂತ ಸೆಬಿ ಒಂದು ಕ್ಯಾಟಗರೈಸ್ ಮಾಡುತ್ತೆ. ಆ ಒಂದು ಕಾಂಟೆಂಟ ಇನ್ಮೇಲಿಂದ ಬರಲಿಕ್ಕೆ ನಾನು ತಡೆಯನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಇಂಡೆಕ್ಸ್ಗಳಲ್ಲೂ ಕೂಡ ನಾವು ಯಾವುದು ಮಾರ್ಕೆಟ್ ಮೂವ್ಮೆಂಟ್ ಆಯಿತು, ಯಾವುದು ಮೇಲೆ ಹೋಯಿತು, ಸೆಕ್ಟರ್ ವೈಸ್ ಮಾತಾಡೋಕ್ಕೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಅನ್ಕೊತೀನಿ. ಅಂದರೆ ಚಾರ್ಟ್ ಸ್ಟೋರ್ಸ್ದಲ್ಲೇ ಇವತ್ತು ನ್ಯೂಸ್ ಥರ ನಾವು ಮಾತಾಡೋಕ್ಕೆ ಏನೂ ತೊಂದರೆ ಇಲ್ಲ. ಇವತ್ತು ನೋಡಿ ಡಿಫೆನ್ಸ್ ಸೆಕ್ಟರ್ಲಿ ದೊಡ್ಡ ಕರೆಕ್ಷನ್ ಬಂತು. ಕೆಲವೊಂದು ಸಲ ಅದೊಂದು ಸೆಲ್ ಆನ್ ನ್ಯೂಸ್ ಥರನೂ ಕೂಡ ಆಗಿರ್ಬೋದು. ಯಾಕಂತಂದರೆ ಪುಟಿನ್ ಅವರು ಭಾರತಕ್ಕೆ ವಿಸಿಟ್ ಮಾಡೋದು ಅಂತ ಇತ್ತು, ಡಿಫೆನ್ಸ್ ಸೆಕ್ಟರ್ಲಿ ಒಂದು ದೊಡ್ಡ ಡೀಲ್ ಆಗ್ಬೋದು ಅಂತ ಇತ್ತು, ಆದರೆ ಅದೇ ಹೈಯೆಸ್ಟ್ ರಿಯಾಕ್ಟ್ ಆಗಿದೆ ಈ ಥರ. ಸೊ ಈ ಥರ ಯಾವ ಥರ ನಾವು ಗೈಡ್ಲೈನ್ ಒಳಗಡೆ ಇಟ್ಕೊಂಡು ಕೆಲವೊಂದು ಮಾಹಿತಿನೂ ಕೂಡ ಶೇರ್ ಮಾಡುವಂಥದ್ದು ವ್ಯಾಪ್ತಿ ಇದೆಯೋ ಅದನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತುಂಬ ದೊಡ್ಡ ಅಪ್ಡೇಟ್ ಆಯಿತು ಅನ್ಸುತ್ತೆ, ವಿಷಯ ಇದ್ದಿದ್ದು ಇಷ್ಟೇ ಹೇಳೋದಕ್ಕೆ. ಆದರೆ ಯಾಕೆ ಇದು ಮತ್ತು ಏನು ಅದರಲ್ಲಿ ಅಳವಡಿಸಲಾಗಿದೆ, ಏನು ಅಳವಡಿಸಲಾಗಿಲ್ಲ, ಮತ್ತು ಆಲ್ರೆಡಿ ಪ್ರೀಮಿಯಂ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಒಂದು ಕಿವಿ ಮಾತು, ಇದಿಷ್ಟನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಆದಷ್ಟು ಬೇಗ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ.